ನಿಮ್ಮ ಅವ್ವ ಅದಾಳಲ್ಲ ಫ್ರಿಜ್ ತೊಗೊಂಬರ್ರಿ, ಬಿಸಿಲು ಭಾಳ ಐತಿ, ತಣ್ಣೀರ್ ಕುಡಿಬೇಕನ್ಸಾಕತೈತಿ ಅನ್ನಕತ್ತಿದ್ಲಪ್ಪ. ನೋಡಿಲ್ಲಿ 200 ರೂಪಾಯಿದಾಗ ಫ್ರಿಜ್ ರೆಡಿ ಮಾಡಿದೇನ. 10-20 ಸಾವಿರ ರೂಪಾಯಿ ಬಿಡಿದಾಕಿತ್ತು. ಇಲ್ಲಾಂದ್ರೆ ಇದ್ರ ಒಳಗೆ ನೀರು ಹಾಕಿದ್ವಿ ಅಂದ್ರೆ ಇಷ್ಟು ಕೋಲ್ಡ್ ಹಾಕಿತ್ತು ಹೇಳ್ತೇನೆ ನಾನೇ. ನಿಮ್ಮವ್ವ ಕುಡಿದ್ರೆ ಆಹಾ ಏನು ತಂಪೈತ್ರಿ ನೀರು ಅನ್ಬೇಕು ಅಂತ ಫ್ರಿಜ್ ರೆಡಿ ಮಾಡಿ ನೋಡ 200 ರೂಪಾಯಿದಾಗ. ಅಪ್ಪ ಅವ್ವ ಫ್ರಿಜ್ ತೊಗೊಂಬ ಅಂದಿದ್ಲ, ನೀನ್ ಮಣ್ಣಿನ ಗಡಿಗೆ ಒಳಗ ಫ್ರಿಜ್ ರೆಡಿ ಮಾಡಿದಿ. ಈಗ ವಾಷಿಂಗ್ ಮಷಿನ್ ತೊಗೊಂಬ ಅಂದ್ರ ಬಕೆಟ್ಗಳಾಗ ಮಿಕ್ಸರ ಜೋಡಿಸಿ ವಾಷಿಂಗ್ ಮಷಿನ್ ಅಂತ ಹೇಳ್ಬಿಡ್ತೀನಿ ನೀನು. ಮತ್ತ ವಾಷಿಂಗ್ ಮಿಷಿನ್ ಕೇಳಿಲ್ಲ ಅಂದ್ರೆ ಅಷ್ಟ ಮಾಡ್ತೇನೆ. ಮತ್ತ ಏನಾರ ಮಾಡ್ಬೇಕಲ್ಲಪ್ಪ. ತಿಂಗಳಕ್ಕೊಮ್ಮೆ ತೊಗೊಂಬರ್ರಿ ತೊಗೊಂಬರ್ರಿ ಅಂದ್ರೆ ತಂದು ಕೊಡಾಕ್ ಆಗುದಿಲ್ಲ. ರೊಕ್ಕ ಬೇಕೋ ಬೇಡೋ ತರಾಕ. ಅದ್ರ ಸಲುವಾಗಿ ಮನ್ಯಾಗ ಏನಾರ ಒಂದ್ ಜುಗಾಡ ಮಾಡ್ತಿರ್ತೇನೆ ನಾನು. ಭಾಳ ಶನತನ ಮಾಡ್ತೀನಿ ನೋಡಪ್ಪ ನೀನು. ₹1 ಬಿಚ್ಚಂಗಿಲ್ಲ ಕಿಸ್ಸಾಯಂತ್ರ. ರೊಕ್ಕ ಉಳಿಸೋ ಸಲುವಾಗಿ ಏನೇನ್ರ ಜುಗಾಡ ಮಾಡ್ಕೊಂತ ಕುಂದಿರ್ತಿ ಮನಿಯೊಳಗ. ಮಾಡ್ಬೇಕಲ್ಪ ರೊಕ್ಕ ಉಳಿಸೋ ಸಲುವಾಗಿ. ಹೊರಗೆ ದುಡ್ಯಾಕ ನಾ ಹೋಗ್ತೇನಲ್ಲ, ನನಗ್ ಕಷ್ಟ ಗೊತ್ತಿರ್ತೈತದ, ನಿನಗ್ ಗೊತ್ತಿಲ್ಲ. ನೀವ್ ಹೊರಗೆ ದುಡ್ಯಾಕ ಹೋಗ್ಯಲ್ಲ ಅವಾಗ ಗೊತ್ತಾಕೈತಿ ನಿನಗ ಕಷ್ಟ ಏನೈತೆ ಅಂತೇಳಿ. ಬಾಡ್ಯಾನ ಮಗ ನಾವು ಹೊಡಿತಿ ನೋಡಪ್ಪ ನೀ ಬರೀ. ಹಿಡ್ಕೊಲೆ ಪೈಂಪ್. ಹೊತ್ಕೊಂಡ್ ನಡಿಲೆ ಒಳಗೆ ಗೇಟ್ ಹಾಕಿ ಬರ್ತೇನೆ. ಅಪ್ಪ ಹೊಡಿಬೇಡಪ್ಪ, ಕೈ ಜಾರಿ ಬಿತ್ತಪ್ಪ, ವಜ್ಜೆ ಇತ್ತು. ರೀ ಏನ್ರಿ ಅದ ಆವಾಜ್ ಏನ ಬಿತ್ತಲ್ಲ? ಈಗ ಕೇಳಿಸ್ತೈತ್ ನೋಡಿ, ಈಗ ಅವಾಜ್ ಬಿದ್ದಿದ್ದ.